I do, I'm just being genuine. Yeah, I'm sick of being screwed, feel my own adrenaline. Yeah, I do just what I do, and I hope you let me in, yeah. ಟೈಮ್ ಬಂದು 12. ಈಗದು ಕರೆಕ್ಟ್ ಟೈಮ್ ಬಂದು 12:32. ಯೂಟ್ಯೂಬ್ ಇದು ಎಲ್ಲ ವಿಡಿಯೋ ಎಡಿಟು ಎಲ್ಲ ಮಾಡಿ ಆಯಿತು, ಮತ್ತು ಅದನ್ನು ಪೋಸ್ಟು ಅಪ್ಲೋಡು ಮಾಡಿ ಆಯಿತು. ನೀವೆಲ್ಲ ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಸೊ ಇವತ್ತು ವ್ಲಾಗ್ ತುಂಬಾ ಯುನೀಕ್ ಆಗಿರುತ್ತೆ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಇನ್ನು ಬೆಳಿಗ್ಗೆ ಸಿಗ್ತೀನಿ. ತುಂಬಾ ಟಯರ್ಡ್ ಆಗಿದೆ, ಸುಸ್ತಾಗ್ತಾಯಿದೆ. ಸೊ ಇವತ್ತು ಎಲ್ಲ ಕೆಲಸ ಬೇಗ ಮುಗಿದಿದೆ. ಸೊ ಬಾಡಿಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಹೇಳಿ ಮತ್ತೆ ಬೆಳಿಗ್ಗೆ ಸಿಗುವ. ಶುಭರಾತ್ರಿ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ಹೊರಟಿದ್ದು ಧರ್ಮಸ್ಥಳ ಕಡೆಗೆ. ಧರ್ಮಸ್ಥಳ ಅಂದರೆ ಉಜಿರೆ ಕಡೆಗೆ. ಫಸ್ಟ್ ಉಡುಪಿಯಿಂದ ಕಾರ್ಕಳ ಬಸ್ ಹತ್ತಿ, ಕಾರ್ಕಳದಲ್ಲಿ ಧರ್ಮಸ್ಥಳ ಬಸ್ ಹತ್ತಿದೆ. ಉಜಿರೆಯಲ್ಲಿ ನನ್ನ ಅಮ್ಮ ಮತ್ತು ಅಕ್ಕ ಆಲ್ರೆಡಿ ಬಂದಿದ್ದರು. ಸೊ ನಾನು ಹೋಗೋದೊಂದು ಬಾಕಿ ಇತ್ತು. ಸೊ ನಾನು ಅಲ್ಲಿಗೆ ಹೋದೆ ಮತ್ತು ಕೊನೆಗೆ ಉಜಿರೆಗೆ ರೀಚ್ ಆದೆ. ನಮ್ಮ ಅಕ್ಕ ಬಂದು ಅಕ್ಕ ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಾನ ಕಾಲ್ ಜಾರಿ ಬಿತ್ತಾಳ ಕವಿತಾ ನಡಿ. ಕ್ಯಾಮರಾ ತರ ಇದಿತ್ತು, 100 ರೂಪೀಸ್ ನಂಗೆ ಬೇಕು. ಆಮೇಲೆ ನೋಡಿ ಇವಾಗ ಇಲ್ಲಿ ನಿಂತ್ಕೊಂಡು 28 ವರ್ಷ. ನಿನ್ನ ಲಬುಬು ಕಿಚನ್ ಸೆಟ್ ಬೇಕಾಗಿತ್ತು. ಕಿಚನ್ ಸೆಟ್ ಏನು ಚಿಕ್ಕ ಮಗು ಇತ್ತೋಗೋ ಇಂಥದ್ದು. ಕಿಚನ್ ಸೆಟ್ ಸಿಕ್ಬಿಟ್ಟಿದೆ. ಫಾರಿನ್ಗೆ ಹೋಗಿ ಇವಾಗ ಹುಡುಗಿರೆಲ್ಲ ನನ್ನ ತಮ್ಮ ನೋಡ್ತಾ ಇದ್ದಾರೆ. ಎಲ್ಲ ಲಾಟ್ ಕೊಟ್ಟು ಆದರೆ ನಾನು ಅವ್ರ ಅಕ್ಕ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಇಲ್ಲ, ನಾನು ಅಷ್ಟು ಚೆನ್ನಾಗಿರೋದ್ರಿಂದ ಚೆನ್ನಾಗಂತದ್ದು ಗಬ್ಬು ಅಷ್ಟೇ. ಇಲ್ಲಿ ಎಲ್ಲ ಇದು ಮುಗೀತು. ಇಲ್ಲಿ ಆ ಕಡೆ ಹೋಗಿ ಇರೋ ಆ ಕಡೆ ಹೋಗೋಣ. ऐसे कुछ ज्यादा नहीं हो गया, मतलब कुछ ಅಮ್ಮನ ಕರ್ಕೊಂಬರ್ಬೇಕಾಯ್ತು. ಅಮ್ಮನ ಕರ್ಕೊಂಬಂದು ಎಲ್ಲ ಏನೇನು ಬೇಕು गजब बेइज्जती है. ಇವಾಗ ಐಸ್ ಕ್ರೀಮ್ ಕೊಡು. ಐಸ್ ಕ್ರೀಮ್ ಆರೆಂಜ್ ವಿತ್ ವೆನಿಲಾ ಐಸ್ ಕ್ರೀಮ್. ಒಳ್ಳೆ ಚಿಕ್ಕ ಮಗು ಥರ ಆಡ್ತಾರೆ. ಒಂದು ಆರೆಂಜ್ ವೆನಿಲಾ ಇದು ಕ್ಯಾಂಡಿ ಹಾಂ ಎಷ್ಟು
ಐಸ್ ಕ್ರೀಮ್ ಹೆಸರು ಜಾಮ್. ಸೊ ನಾನು ಕೆಮ್ಮಿದ್ರು ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಸೊ ನಾನೇ ಒಂಥರ ಚೆನ್ನಾಗಿಲ್ಲ, ಅದರಿಂದ ಪಾಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇದೆಲ್ಲ ಆನ್ ಮಾಡಲ್ಲ, ಸಂಜೆ ಮಾಡ್ತಾನೆ. ನೋಡು ರೌಂಡ ಹಾಂ, ವೀಲೆಲ್ಲ ಇದೆ. ನಮ್ಮ ಜಾತ್ರೆಗೆ ಸ್ವಚ್ಛ ಭಾರತ್ ಅಭಿಯಾನ ಮಾಡಾಯ್ತು. ನನ್ನ ಕೈಯೆಲ್ಲ ಆಗೋಷ್ಟು. ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನೀವು ಕೇಳ್ಬೋದು. ನಾವು ಬಂದಿದ್ದೀವಿ ಇವತ್ತು ಉಜಿರೆಗೆ, ನನ್ನ ಅಮ್ಮನ ಊರಿಗೆ. ಅಲ್ಲಿ ಈಗ ಬ್ರಹ್ಮ ಕಲಶೋತ್ಸವ, ಬ್ರಹ್ಮ ರಥೋತ್ಸವ ನಡೀತಾ ಉಂಟು. ಅದು 12 ವರ್ಷಕ್ಕೆ ಒಂದ್ಸರಿ ಗ್ರ್ಯಾಂಡಾಗಿ ಮಾಡ್ತಾರಂತೆ. ಇಲ್ಲ, ಅದು ದೇವಸ್ಥಾನ ರೀನೋವೇಷನ್ ಮಾಡಿದ್ದಾರೆ. ಅದು ಫುಲ್ಲು ಒಂಥರ ಕೆಲವು ಕಡೆ ಕೆಲವು ಜಾಗದಲ್ಲೆಲ್ಲ ಒಂಥರ ಇತ್ತು, ಅದನ್ನೆಲ್ಲ ರಿಪೇರಿ ಮಾಡಿಸಿ ಫುಲ್ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಇವಾಗ ಇನಾಗ್ರೇಷನ್. ದೇವಸ್ಥಾನದ ವಿಜುವಲ್ಸ್ ಎಲ್ಲ ಹಾಕ್ತೀನಿ. ದೇವಸ್ಥಾನ ಒಳಗೆ ಹೋಗ್ಲಿಕ್ಕಿಲ್ಲ ನಮಗೆ. ಸೊ ನೋಡುವ, ಎಷ್ಟಾಗುತ್ತೋ ಅಷ್ಟೇ ಎಲ್ಲ ವಿಜುವಲ್ಸ್ ಹಾಕ್ತೀನಿ. ತುಂಬ ಬಿಸಿಲಿದೆ, ಸೆಕೆ ಆಗ್ತಾ ಉಂಟು. ಆದರೆ ಈ ಸೆಕೆಯಲ್ಲೂ ಒನ್ ಆ್ಯಂಡ್ ಓನ್ಲಿ ಸ್ವೆಟರ್ ಹಾಕೊಂಡ್ಬಂದ ಪ್ರಕೃತಿ ರಾವ್. ಏನು ಹೇಳಬೇಕಿಂತವ್ರಿಗೆ, ಫಾರಿನ್ನಿಂದ ಬಂದವರೆಲ್ಲ ಇಂಥವ್ರಿಗೆ. ಇದು ನಾರ್ಮಲ್ ಉಜಿರೆ ಪ್ರಕೃತಿ. ಒಂದು ಮಿನಿಟ್, ಫಾರಿನ್ ಪ್ರಕೃತಿ ಅಷ್ಟೇ ಡಿಫ್ರೆನ್ಸ್. ಕೂಲಿಂಗ್ ಗ್ರಾಸ್ ಇದು ಅಷ್ಟೇ ಡಿಫ್ರೆನ್ಸ್. ಫಾರಿನ್ ಪ್ರಕೃತಿಗೂ ನಾರ್ಮಲ್ ಉಜಿರೆ ಪ್ರಕೃತಿಗೂ. ಅದ್ರ ಹತ್ರ ಹೋಗಿ ಹಿಂಗೆ ತೆಗಿ. भाई ने बोला करने का तो करने का. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗೆ? ಸೆಕೆಂಡ್ ರೌಂಡ್ ಬನ್ನಿ ಫ್ರೆಂಡ್, ಹೋಗುವ. ಹನ್ನೊಂದನೇ ತಾರೀಕು ಬುಧವಾರದಂದು ಉಜಿರೆಯಲ್ಲಿ ಧರ್ಮಯಾನ ಐತಿಹಾಸಿಕ ಶೋಭಾಯಾತ್ರೆ ನಡೆಯಲಿದೆ. ಸಂಜೆ 4 ಗಂಟೆಯಿಂದ ಉಜಿರೆಯ ನೀನು ಪಾಶ್ ಆಗಿ ರೆಡಿ ಮಾಡಿ ಬಂದಿದೆಯಲ್ಲ, ಅದಕ್ಕೆ ಪಾಶ್ ಅನ್ಕೊಳ್ತೇನೆ. ವೈಭವಪೂರ್ಣವಾದ ಐತಿಹಾಸಿಕವಾದ ಶೋಭಾಯಾತ್ರೆ 11ನೇ ತಾರೀಕು ಬುಧವಾರದಂದು ಸಂಜೆ ನಡೆಯಲಿದೆ. ಈ ಮೆರವಣಿಗೆಯಲ್ಲಿ 1000ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಿದ್ದಾರೆ. ಅಂತಾರಾಷ್ಟ್ರೀಯ ಕಲಾತಂಡಗಳು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದೆ. ಎಲ್ಲ ಪುರಸಭಾ ವೃತ್ತಗಳು ಈ ವೈಭವಪೂರ್ಣವಾದಂತಹ 5 ಮಾಸಗಳ ಮುಖಾಂತರ ಶ್ರೀ ಗಣೇಶ ದೇವರ ಪಾತ್ರರಾಗಬೇಕಾಗಿ ಮಾಡುತ್ತೇವೆ. ಅಕ್ಕ
ಜಾತ್ರೆ ಬಂತು, ಏನಾದ್ರು ಕೊಡ್ಸಾಕ ವಿಜಯಪಟ್ಟಣ ಶ್ರೀ ಪುತ್ತಿಗೆ ಮಠ ಉಡುಪಿ ಇವರು ಆಶೀರ್ವಚನವನ್ನು ಮಾಡುತ್ತಿದ್ದಾರೆ. ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಾಧ್ಯಾಪಕರು ಮನ್ಯಾಲ ಆಯುರ್ವೇದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್, ಅಧ್ಯಕ್ಷರು ಅಗಮ್ಯ ಚೇತನ ಫೌಂಡೇಶನ್, ಅಕ್ಕನಿಗೆ ಬೇಕು, ತಂಗಿರು ಹೋಗಿ ತಗೊಂತಿರೋದು. ನಿರ್ದೇಶಕರು ಮಂಗಳೂರು, ಚನ್ನಡಿ ಪುಷ್ಪಗಿರಿ, ಕಾರ್ಮಿಕ ಮತ್ತು ಸಾಮಾಜಿಕ ಮುಖಂಡರು, ಕುಸುಮ ಪಟೇಲ್, ಶ್ರೀಮತಿ ಸತ್ಯ. ಅವ್ರಿಗೆ ಒಂದು ಫ್ಲೇವರ್ ಬೇಕು ಅಂತ ಹೇಳಿದ್ದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬಂದು ಅಂಗಡಿ ಕ್ಲೋಸ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಿಂಗೆ ಬೇಕಾ? ಇನ್ನೊಂದು ಏತಾ ಹಾಂ ಉಂಟು. ಹಚ್ಚಬೇಕು. ಹಿಂಗೆ ಬೇಕು ಒಂಥರ ಇದೆಯಲ್ಲ, ಕುಲ್ಫಿ ಅಂದ್ಬಿಟ್ಟು ಏನೋ ಮಣ್ಣು ಕೊಟ್ಟವನಿ. ಡೂಯಿಟ್ ಚೆನ್ನಾಗಿತ್ತು. ಮ್ಯಾಂಗೋ ಮತ್ತು ವೆನಿಲಾ ಇದೆ, ಅದು ಚೆನ್ನಾಗಿ. ಹಾಂ, ಡೂಯಿಟ್ಸ್ ಎಲ್ಲ ಒಂದೊಂದೇ ಅಂಗಡಿ ಇವಾಗ ಓಪನ್ ಆಗ್ತಿದೆ. ರಾತ್ರಿ ಚಂದ. ಅದು ಧೂಳು ಇರುತ್ತೆ. ಧೂಳ್ಕಿಂತ ಅದ್ರಲ್ಲಿ ಹೋಗ್ಬೇಕು ನಾವು. ಹಾಂ, ವೀಲ್ ಕೊಲಂಬಸ್. ಆ ಜಾತ್ರೆಯಲ್ಲಿ ಹೋಗಿಲ್ವಾ ನೀನು ಕೊಲಂಬಸ್ಸಲ್ಲಿ? ಆದರೆ ಇವಾಗ ಎಂತ ಮಾಡು? ಎಲ್ಲಿದ್ದಾನೆ? ದೇವಸ್ಥಾನದ 2 ಸಭೆಯಲ್ಲಿ ಅಲ್ಲಿ ತುಂಬ ಸೆಕೆ ಆಗ್ತಿತ್ತು ಅಂತ ಹೇಳಿ ನಾವು ಅಲ್ಲಿ ಫ್ಯಾನ್ ಹತ್ರ ಕೂತ್ಕೊಂಡ್ವಿ. ಬೇರೆಯವರೆಲ್ಲ ಆಚೆ ಕಡೆ ನಿಂತ್ಕೊಂಡು ಸೆಕೆಯಲ್ಲಿ ಕೂತ್ಕೊಂಡಿದ್ರು. ನಾವು ಮಾತ್ರ ಒಳಗಡೆ ಫ್ಯಾನಲ್ಲಿ ಆರಾಮಾಗಿ ಕೂತ್ಕೊಂಡಿದ್ವಿ. चीटिंग करता है तू, चीटिंग 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 करता है तू. ಅಲ್ಲಿ ಎಲ್ಲ ಆದಮೇಲೆ ನಾವು ಹೊರಟಿದ್ದು ಊಟ ಮಾಡಲಿಕ್ಕೆ. ಅವರೆಲ್ಲ ಕೈ ಇಟ್ಕೊಂಡು ಹೋಗ್ತಿದ್ದಾರೆ. ಎಂಥ ಅವಸ್ಥೆ ಮಾರೆ. ಚೂರು ನಮ್ಮನ್ನು ಪರಿಗಣಿಸಿ ಬ್ಯಾನರ್ ಎಂದು ಕಟ್ಟಬೇಕೆಂದು ವಿನಂತಿ. 6 ಫೀಟ್ ಅವರು ಎಲ್ಲಿ ಹೋಗ್ಬೇಕು ಮಾರೆ, ನೀವು ಅಷ್ಟು ಕೆಳಗೆ ಕಟ್ಟಿದ್ದಾರೆ. ಹಾಂ, ಇಟರ್ಸ್ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ದೇವಸ್ಥಾನದಿಂದ ನಡ್ಕೊಂಡು ನಾವು ಹೊರಟಿದ್ದೆ ದಿಶಾ ಫುಡ್ ಕಾರ್ನರಿಗೆ. ಅಲ್ಲಿ ಹೋಗಿ ಕೂತ್ಕೊಂಡು ಆರ್ಡರ್ ಎಲ್ಲ ಮಾಡಿ ತಿಂದು ಆಚೆ ಬಂದು ನೋಡಬೇಕಾದ್ರೆ ಒಂದು ಕಾರಲ್ಲಿ ಹಸ್ಕಿ ನಾಯಿನ ಕೂರಿಸಿ AC ಎಲ್ಲ ಆನ್ ಮಾಡಿ ಹೋಗಿದ್ರು.
ಮತ್ತು ನಾವು ಅಲ್ಲಿಂದ ಅಂಗಡಿಗೆಲ್ಲ ಹೋಯ್ತು. ಫ್ರೆಂಡ್ಸ್, ನಾನೊಬ್ಳು ಲೂಸರ್. ಯಾಕೆ? ಯಾಕಂದರೆ ಈ ಗೇಮಲ್ಲಿ ಆರೆಂಜಿಗೆ ಮಾತ್ರ ಆಗುತ್ತೆ. ಆದರೆ ನಾನು ಬ್ಲೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಂಗೆ ಜಾಗ ಸಿಗ್ತಾ ಇಲ್ಲ. ಮುಂದೆಗಡೆ ಬ್ಯಾನರ್ ಇದೆ. Stupidity people. Where there is a way, there is a will. Sorry. Where there is a will, there is a way. ಹಾಲು ಮೊಸರು ಆಯಿತು. ಇದು ಹಸಿಮೆಣಸು ಮತ್ತು ಇದು ಬೇಕು, ಬನ್ಸಿ. ಎಲ್ಲ ರಾತ್ರಿ ಸಾಯಂಕಾಲಕ್ಕೆ ಎಲ್ಲ ಅಡುಗೆಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಸೈಡಲ್ಲಿ ನಿಂತ್ಕೊಂಡಿದ್ದೇವೆ ಓನ್ಲಿ ಬಿಕಾಸ್ ಇವಳಿಗೆ ಆ ಗೇಮ್ ವಿನ್ ಮಾಡಬೇಕು ಅಂತ ಹೇಳಿ. Women. Happy Women's Day, guys. ಎಸ್, ವಾಚ್ ಅ ವಿಡಿಯೋ ನೋಡಿದರೆ ವಿನ್ ಆಗ್ತೀನಿ ಅಂತ ವಿಡಿಯೋ ನೋಡ್ತೀನಿ. ಎಲ್ಲಿ ಸಿಗ್ಬೋದು ಅಂತ? ಅಂಗಡಿ ನಂಬರ್ 2. ನಮಗೆ ಬೇಕಾಗಿರೋ ಐಟಮ್ ಸಿಗ್ತಿಲ್ಲ. ರೋಡ್ ಕ್ರಾಸ್ ಮಾಡ್ಲಿಕ್ಕೆ ನಾನು ಜೀವಪಾಯದಿಂದ ರೋಡ್ ಕ್ರಾಸ್ ಬಂದಿದ್ದೇನೆ. ತಾಂಡಿವರೆ, ಜೀವಪಾಯ ತಾಂಡಿವರೆ. ವರೆ ನೀ ಮೂರನೇ ಅಂಗಡಿ. ನಾನು ಬಂದು ಫಸ್ಟ್ ಕೇಳಿದೆ ಜೀವಪಾಯ ತಾಂಡಿ. जूस पिला दो, मौसम्बी का जूस पिला दो. मूड ऑफ है मेरा. समू भाई, जूस पिला दो. पिला दो ना. ಅಂಗಡಿಯಿಂದ ಐಟಮ್ ಎಲ್ಲ ತೊಗೊಂಡು ಮತ್ತು ಜ್ಯೂಸ್ ಎಲ್ಲ ತೊಗೊಂಡು ನಾವು ವಾಪಸ್ಸು ಮನೆ ಕಡೆ ಹೊಟ್ವಿ. ನಂಗೆ ಹುಷಾರಿಲ್ಲ, ಎಲ್ಲರೂ ಹೀಗೆ ಮಾಡ್ತಾರೆ. यही नहीं, अभी और सुनिए. ಹುಷಾರಿಲ್ಲ ಅಂದರೆ ಊರಿಗೆ ಯಾಕೆ ಬಂದಿದ್ದು? ಯಾಕಂದರೆ ನಂಗೆ ಹುಷಾರಿಲ್ಲಲ್ಲ, ಅದಕ್ಕೆ. ವಾಪಸ್ ಅಲ್ಲಿಂದ ನಡ್ಕೊಂಬಂದು ಮತ್ತೆ ಆಟೋ ಹತ್ತಿ ನಾವು ಹೊಟ್ಟಿದೆ ಮನೆ ಕಡೆಗೆ. ಮತ್ತು ರಾತ್ರಿ ಎಲ್ಲ ಕಸಿನ್ ಎಲ್ಲ ಸೇರಿ ಹಾರರ್ ಪಿಕ್ಚರ್ ನೋಡಿದ್ವಿ. मरना तेरे को डर नहीं लगता? ಮತ್ತೆ ಹಸಿವಾಗ್ತಿತ್ತು ಅಂತ ಪಾಸ್ತಾ ಮಾಡಲಿಕ್ಕೆ ಕಿಚನ್ ಹತ್ರ ಹೋದ್ವಿ, ಅಡುಗೆ ಮಾಡಿದ್ವಿ. काम कर, 200 रुपए दे और 50 रुपए काट ओवर एक्टिंग के वजह. ಬಾಯ್ ಹಾಕಿ
ಹಾಕ್ಲಿಲ್ವಾ? ಎಷ್ಟು ಖುಷಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.